ಪರಿಷತ್ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆಯ ವಿಚಾರ ಹಳೆ ಸ್ನೇಹಿತನ ಬೆನ್ನಿಗೆ ನಿಂತ್ರ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಹೊರಟ್ಟಿ ಪದವಿಗೆ ಸಂಕಷ್ಟವಾಗದಂತೆ ನೋಡ್ಕೊಳ್ತಾರ ಸಿಎಂ. ಹಾಗಾದ್ರೆ ಸಭಾಪತಿ ಹೊರಟ್ಟಿ ವಿರುದ್ಧ ಅಕ್ರಮ ನೇಮಕಾತಿ ಆರೋಪ ಮಾಡಿರುವ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಆರೋಪ ಸಾಬೀತು ಮಾಡಿದ್ರೆ ಪದವಿ ತೊರೆಯೋದಾಗಿ ಹೊರಟ್ಟಿ ಸವಾಲ್ ಹಾಕ್ಬಿಟ್ಟಿದ್ದಾರೆ. ಈಗೇನು ಆರೋಪ ಮಾಡಿದಾರೋ ಆ ಆರೋಪ ಏನಾದರೂ ಸಾಬೀತಾಯಿತು ಅನ್ನೋದಾದರೆ ನಾನು ಈ ಪದವಿಯನ್ನು ತೊರೆದು ಬಿಟ್ಬಿಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಮೇಲ್ಮನೆ ಸದನದಲ್ಲೂ ಈ ವಿಚಾರವಾಗಿ ನಡೆದಿರುವಂಥ ಚರ್ಚೆ. ಆದರೆ ಹೊರಟ್ಟಿ ವಿಚಾರದಲ್ಲಿ ಒಂದು ಸ್ಪಷ್ಟ ನಿಲುವನ್ನು ತಾಳ್ತಾ ಇಲ್ಲ ಕಾಂಗ್ರೆಸ್. ಅಂದರೆ ಯಾರ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು, ನಾವು ಬಲವಾಗಿ ಇದನ್ನು ವಿರೋಧಿಸಬೇಕು ಅಥವಾ ಬಲವಾಗಿ ಇದ್ರ ಪರವಾಗಿ ನಿಂತ್ಕೊಳ್ಬೇಕು, ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ ಆಗ್ತಾ ಇರೋದು. ಸಂಪುಟ ವಿಸ್ತರಣೆಯ ಚರ್ಚೆ ವೇಳೆ ಅವಿಶ್ವಾಸಕ್ಕೆ ಒಪ್ತಾ ಇಲ್ಲ ಹಿರಿಯ ಸದಸ್ಯರು. ಕಾಂಗ್ರೆಸ್ನ ಹಿರಿಯ ಸದಸ್ಯರೇ ಬೇಡ, ಇದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಚಾರ ಮುನ್ನೆಲೆಗೆ ತಂದರೆ ತಮಗೆ ಜವಾಬ್ದಾರಿ ಬೀಳುತ್ತೆ ಅನ್ನುವಂಥ ಆತಂಕದಲ್ಲಿದ್ದಂಗಿದೆ. ಹೀಗಾಗಿ ಸಮಸ್ಯೆಯನ್ನು ಬೆಳೆಸ್ಕೊಂಡು ಬಿಟ್ಬಿಡಿ ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾಗಿ ಸೂಚನೆಯನ್ನು ನೀಡಿದ್ದಾರೆ ಸಿಎಂ ಅನ್ನುವಂಥ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೇ ಸಮಸ್ಯೆ ಬಗೆಹರಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಕಾಂಗ್ರೆಸ್ನ ನಾಗರಾಜ್ ಯಾದವ್ ಒಂದು ಆರೋಪ ಮಾಡಿರೋದು. ಇದು ಆರೋಪ ಏನಾದರೂ ಸಾಬೀತಾಯಿತು ಅಂತ ಅಂದರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಒಂದು ಸ್ಪಷ್ಟ ನಿಲುವು ಅನ್ನೋದು ಈ ವಿಚಾರದಲ್ಲಿ ಇಲ್ಲ. ಈಗ ಕಾಂಗ್ರೆಸ್ ಹೋರಾಟ ಮಾಡಬೇಕು ಅಂತ ಅಂದರೆ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಏನು ಧ್ವನಿ ಎತ್ತಿದ್ದಾರೋ, ಯಾವ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೋ ಆ ವಿಚಾರದ ಬಗ್ಗೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ಚರ್ಚೆ ಆಗಬೇಕು, ಆ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ಬೇಕಾಗತ್ತೆ. ಬಟ್ ಇಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದರೆ ನಮಗೆ ಜವಾಬ್ದಾರಿ ಹೆಚ್ಚಾಗತ್ತೆ, ನಮಗಿದ್ರ ಅಗತ್ಯ ಇಲ್ಲ, ಬೇಡ, ಯಾಕೆ ಬೇಕು ಅನ್ನುವಂಥ ನಿರ್ಧಾರದಲ್ಲಿ ಇದ್ದಂಗಿದೆ. Government of Karnataka, led by Siddaramaiah, definitely will take the cognizance of the statements made by the orders made by the High Court of Karnataka. We respect the land of the law of this land, and they will review this matter and they will go as per law. So if you notice that of late there are multiple raids which has happened inside the prison after videos of inmates dancing and having fun using gadgets. And Congress calls this, BJP calls this that after Pakistan, prisoners are having good time only in Siddaramaiah's Congress. BJP's government also, many times it has happened. We have debated about what happened when Shashikala was there. So many issues came, remember that? When she was in the jail. So many issues happened that period. Who are the chief minister then? They should not do politics out of all these things. Everybody should come together, see that inside the jail no illegal activities takes place and nobody can get a luxury there.